ನಾವೆಲ್ಲ ಸಂಕ್ಷಿಪ್ತ ಮಾಡ್ಕೊಂತ ಬಂದ್ವಿ. ಸ್ವಲ್ಪ 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 ನಮ್ಗೆ ಎಷ್ಟಾಗ್ತದೆ ಅಷ್ಟ ಮಾಡೋದಪ್ಪ, ನಮ್ಗೆ ಎಷ್ಟಾಗ್ತೈತಿ ಅಷ್ಟೇ ಮಾಡೋದನ್ನ ತಿಳ್ಕೊಂಡು ಸಂಕ್ಷಿಪ್ತವಾಗಿ ಮಾಡ್ಕೊಂತ ಬಂದಿದ್ದಾರೆ. ಅದನ್ನ ನೆನ್ಪಿಟ್ಕೊಳ್ರಿ, ನಮ್ಮೆಲ್ಲ ಹಿರಿಯರು ಮಾಡಿರುವಂತ ಪದ್ಧತಿಗಳಲ್ಲಿ ಬಹಳಷ್ಟು ಅರ್ಥ ಇದೆ, ಬಹಳಷ್ಟು ವಿಚಾರಪರ ಹೊಂದಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ ಈಗ ನಮ್ಮ ಎಲ್ಲ ಸಿದ್ಧಾಂತ ಏನೈತಿ ಅಂತಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಒಂದು 5 ನಿಮಿಷ ಇದ್ರ ಬಗ್ಗೆ ತಿಳ್ಕೊರಿ, ಆಮೇಲೆ ನಿಮ್ಗೆಲ್ಲ ಚಂದ ಮಾತಾಡ್ತೀನಿ. ನಮ್ದು ಯಾರೇ ನಿಮ್ಗೆಲ್ಲ ಕೇಳಿದ್ರೆ ಏನ್ ಹೇಳ್ಬೇಕು ಅಂತಂದ್ರೆ, ನಿಮ್ ಸಿದ್ಧಾಂತ ಏನು, ನಿಮ್ ಧರ್ಮದ ಸಿದ್ಧಾಂತ ಅಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದ್ರೆ ಏನು? ನಾವು ಶಿವನನ್ನು ಪೂಜೆ ಮಾಡ್ತೀವಿ, ಮತ್ತೆ ಶಕ್ತಿಯನ್ನು ಸಹಿತ ಪೂಜೆ ಮಾಡ್ತೀವಿ. ಶಿವ ಅಂದ್ರೆ ಯಾರು, ಶಕ್ತಿ ಅಂದ್ರೆ ಯಾರು ಅಂತಂದ್ರೆ ಅರ್ಧ. ಶಕ್ತಿ ಅಂತಂದ್ರೆ ದೇವಿಯ ಸ್ವರೂಪ, ಶಿವ ಅಂತಂದ್ರೆ ಪರಮಾತ್ಮ. ಇವೆರಡು ಕೂಡಿದಾಗ ಜಗತ್ತು ಪರಿಪೂರ್ಣ ಆಗುತ್ತೆ, ಜಗತ್ತಿಗೆ ಚೈತನ್ಯ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಶಕ್ತಿಯನ್ನ ಬಿಟ್ಟು ಶಿವ ದೂರ ಇದ್ದ ಅಂತಂದ್ರೆ ಅಲ್ಲಿ ಶಿವ ನಿಸ್ತೇಜ ಆಗ್ತಾನೆ, ಅಥವಾ ಶಿವನನ್ನ ಬಿಟ್ಟು ಶಕ್ತಿ ದೂರ ಉಳಿತು ಅಂತಂದ್ರೆ ಅಲ್ಲಿ ಶಕ್ತಿ ನಿಸ್ತೇಜ ಆಗುತ್ತೆ. ಹೀಗಾಗಿ ಈ ಪ್ರಪಂಚಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ ಸ್ವರೂಪ ಯಾವಾಗ ಬರ್ತೈತಿ ಅಂತಂದ್ರೆ, ಯಾವಾಗ ಶಿವ ಮತ್ತು ಶಕ್ತಿ ಎರಡು ಒಂದಾಗ್ತಾವಲ್ಲ ಅವಾಗ ಮಾತ್ರ ಈ ಪ್ರಪಂಚಕ್ಕೆ ಶಕ್ತಿ ಚೈತನ್ಯ ಸ್ವರೂಪ ಬರುವಂತದ್ದು. ಈಗ ನೀವು ಮನೆಯೊಳಗಡೆ ದೀಪ ಹಚ್ಚಿರಿ, ಆರತಿ ತಾತ ಒಳಗಡೆ ದೀಪ ಹಚ್ಚಿರಿ, ಎಷ್ಟು ದೀಪ ಹಚ್ತೀರಿ, ಎಷ್ಟು ಹಚ್ತೀರಿ? 1 ಹಚ್ತಿರೋ, 2 ಹಚ್ತಿರೋ, 3 ಹಚ್ತಿರೋ, 5 ಹಚ್ತಿರೋ? ಏನ್ ತಾಡ್ತನ ಆರತಿ ತಾತನ ದೀಪ ಹಚ್ತಿರೋ? ಇಲ್ಲ. ಎಷ್ಟು ಹಚ್ತೀರಿ? 2 ಯಾಕೆ ಹಚ್ತೀರಿ? 3 ಹಚ್ಚಬೇಕಿಲ್ಲ, 5 ಹಚ್ಚಬೇಕಿಲ್ಲ? ನೀವೆಲ್ಲ ಎರಡು ಯಾಕೆ ಈ ಮನೆಯೊಳಗ ಘಟಸ್ಥಾಪನೆ ಮಾಡಿ ನಿಮ್ ಮಣಿ ಜಗಲಿ ಗದ್ಗಿ ಮೇಲೆ ದೀಪ ಕಾಯ್ತಾರೆ? ಎಷ್ಟು ದೀಪ ಕಾಯ್ತಿರ್ತೀರಿ ಒಂದು ಪಣತಿ ಒಳಗಡೆ? 2 ಪಣತಿ, 2 ಬತ್ತಿ ಇರ್ತಾವಲ್ಲ. 2 ಯಾಕೆ ಇರ್ತಾವ ಅಂತಂದ್ರೆ ತಿಳ್ಕೊರಿ, ಆ ಎರಡರಲ್ಲಿ ಒಂದು ದೀಪ ಶಿವ, ಇನ್ನೊಂದು ಶಕ್ತಿಯ ಸ್ವರೂಪ. ಈ ಶಿವ ಮತ್ತು ಶಕ್ತಿಯ ಸ್ವರೂಪವೇ ಈ ನವರಾತ್ರಿ ವೈಭವ ಅಂತ ಅನ್ನೋದನ್ನ ನಾವೆಲ್ಲ ಸಮಾಜದವರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಇವೆಲ್ಲ ಆಚರಣೆಗಳು ಏನಿದಾವಲ್ಲ ಮನುಷ್ಯನನ್ನ ಅತ್ಯಂತ ಸಮಗ್ರವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡ್ತವೆ. ಮಾಡೋದು ಹೆಚ್ಚಾಗಿ ನಮ್ಮೆಲ್ಲ ತಾಯಂದ್ರೆ ಆಚರಣೆ ಮಾಡ್ತಾರೆ. ಈಗ ನೋಡ್ರವ್ರು ನವರಾತ್ರಿ ಬಂದಾಗ ದಿನ ದೇವಿಗೊಂದು ಕಲರ್ ಉಡಿಸಿದ್, ಆ ಕಲರ್ ತಾವು ಒಂದು ಸೀರೆ ತರಿಸಿ ಉಟ್ಟೆ ಬಿಟ್ಟಿರ್ತಾರೆ. ದಿನ ಅದೆಲ್ಲ ಪೋಸ್ ಕೊಟ್ಟು ಪೇಪರ್ದಾಗ ಹಾಕಿಸಿ ಆಮೇಲೆ ವಾಟ್ಸಾಪ್ದಾಗ ಬಿಟ್ಟು ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ. ಅವ್ರದ್ದು ಏನಿಲ್ಲ, ಅವ್ರದ್ದು ಯಾವ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಏನಿಲ್ಲ. ವರ್ಷದಲ್ಲಿ ಎಲ್ಲಾ ಹಬ್ಬಗಳು ನಿಮ್ಗಾದ ಅವರಿಗೆ ಭಗವಂತ ಏನು ಅವ್ರ ದುರ್ದೈವ ಮಾಡ್ಬೇಕೋ ಗೊತ್ತಿಲ್ಲ, ಒಂದೇ ಹಬ್ಬ ಕೊಟ್ಬಿಟ್ಟಾನ ಅವ್ರಿಗೆಲ್ಲ. ಅದು ಹೆಂಗಿದೆ ಅಂತದು, ನೀವು ಹೊಸ ಬಟ್ಟೆ ತಂದೆಲ್ಲ ಮೈ ತುಂಬ ಹಾಕೊಂಡು ಲಕ್ಷಣವಾಗಿ ಕಂಡ್ರೆ ಅವ್ರು ಇದ್ದಿದ್ದ ಬಟ್ಟೆ ಎಲ್ಲ ಹರ್ಕೊಂಡು ವಿಲಕ್ಷಣವಾಗಿ ಕಾಣುವಂತ ಹೊಯ್ಕೋ ಹಬ್ಬ, ಹೋಳಿ ಹಬ್ಬ ಅವ್ರಿಗೆಲ್ಲ ದೇವ್ರ ಪರಮಾತ್ಮ ಕೊಟ್ಟಿರುವಂತದ್ದು. ಈ ಹಬ್ಬ ಹರಿದಿನಗಳನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡುವಂತದ್ದು ಯಾರು? ತಾಯಿದ್ರೆ. ಅವ್ರು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಏನಿಲ್ಲಪ್ಪ ಎಲ್ಲ ನಮ್ಮ ಮನೆಯಾಗಿ ಬಿಟ್ಟು ಎಲ್ಲ ನಾ ಏನ್ ಮಾಡಲ್ಲ, ನಾ ಮತ್ತೇನು ಗುಡಿಗದು ಹೋಗಲ್ಲ ಅಂದ್ರೆ ದೀಪದ ಕಾಯಿಯಲ್ಲೇನು ಮತ್ತೇನು ಪೂಜೆ ಪುನಸ್ಕಾರ ಪಾರಾಯಣ ಇವೇನ್ ಮಾಡಲ್ಲ, ಅವೆಲ್ಲ ನಮ್ಗೆ ಹತ್ತಂಗಿರ, ಅವೆಲ್ಲ ನಮ್ಮ ಮನೆಯಾಗಿ ಬಿಟ್ಟಿದ್ದೇವೆ ಅಂತ ಅಂದಿರ್ತಾರ ಅವ್ರು. ಆದ್ರೂ ಅವ್ರು ಯಾಕೆ ಚಲೋ ಇರ್ತಾರೆ ಅಂತಂದ್ರೆ, ನೀವು ಮಾಡುವಂತ ಪ್ರಾರ್ಥನೆ ಐತಲ್ಲ, ಒಬ್ಬ ಕೈ ಹಿಡಿದಿರುವಂತ ಧರ್ಮ ಪತ್ನಿ ಆಕೆ ಮಾಡುವಂತ ಪೂಜೆ ಪುನಸ್ಕಾರದೊಳಗಡೆ ಆಕೆಗೆ ಎಷ್ಟು 100ರಲ್ಲಿ 50% ಫಲ ಅವಳಿಗೆ ಸಿಕ್ಕರೆ, ಇನ್ನು 50% ಪ್ರತಿಫಲ ಅವ್ ಪೂಜೆ ಮಾಡ್ಲಿ ಬಿಡ್ಲಿ ಅವರ ಕೈ ಹಿಡಿದಿರುವಂತಹ ಧರ್ಮಪತಿಗೆ ಸಿಗತೈತಿ ಅಂತ ಅನ್ನೋದನ್ನ ಎಲ್ಲ ಹಿರಿಯರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಆದ್ರೂ ಸಹಿತ ತಾಯಿಯಿಂದ ಎಲ್ಲ ಚಂದ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.